Congress leaders staged a silent protest in Freedom Park, Bengaluru today on Congress leader Rahul Gandhi being disqualified from Parliament. Karnataka Chief Minister Siddaramaiah, Deputy Chief Minister D.K. Shivkumar, Home Minister G. Parmeshwara, Chief Whip Government of Karnataka Salim Ahmed, Minister for Food and Civil Supplies K.H. Muniappa, INC General Secretary Randeep Surjewala, Minister for Health and Family Welfare K. Dinesh Gundu Rao, Congress MLA R.V. Deshpande and other prominent leaders were present too. D.K. Shivkumar denounced the fact that on the basis of the speech Congress leader Rahul Gandhi gave in Karnataka, there is a plot to ruin his political career by BJP party. Despite receiving 8 lakh votes, Rahul Gandhi was dismissed as MP of Lok Sabha. Rahul Gandhi is standing up for the truth and the nation. Hence the word needs to go out to the opposition and the entire nation, he said. BJP party could not tolerate Rahul Gandhi's Bharat Jodo Yatra success and the effect of its success in Karnataka. Perhaps that could be the reason his membership has been suspended in Parliament, and D.K. Shivkumar emphasized that Congress party won in every constituency where Rahul Gandhi took up Bharat Jodo Yatra. He also stated that everyone should try to ensure that the BJP party does not regain power in 2024 Lok Sabha election. ಕೆಲವು ನಿಮಿಷಗಳ ಕಾಲ ಇದ್ದು ನಮ್ಮ ಜೊತೆಲಿ ವಿಧಾನಸಭೆ ನಡೀತಾ ಇದೆ. ಸೊ ಕೆಲವು ಮಂತ್ರಿಗಳಿಗೆ ಶಾಸಕರಿಗೆ ನಾವೇ ಅವರಿಗೆ ಪರ್ಮಿಷನ್ ಕೊಟ್ಟು ಕಳಿಸ್ಕೊಟ್ಟಿದ್ದೇವೆ. ನಮ್ಮ ಎಸಿಸಿಯ ಕಾರ್ಯದರ್ಶಿಗಳು 3 ಜನ, ರೋಜಿ ಜಾನ್ ಅವರು, ತಮಿಳುನಾಡಿನಿಂದ ಜಯಕುಮಾರ್ ಅವರು, ಅಭಿಷೇಕ್ ದತ್ ಅವರು ಬಂದಿದ್ದಾರೆ. ಮಾಜಿ ಅಧ್ಯಕ್ಷಗಳಾದಂತಹ ದೇಶಪಾಂಡೆ ಅವರು, ಡಾಕ್ಟರ್ ಪರಮೇಶ್ವರ್ ಅವರು, ದಿನೇಶ್ ಗುಂಡ್ರಾಯ್ ಅವರು, ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ ಆದಂತ ಮುನಿಯಪ್ಪನವರು ಎಲ್ಲ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದಲ್ಲದೆ ಸರ್ಕಾರದ ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದಲ್ಲದೆ ತಾವೆಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲ ಕೂಡ ಪಕ್ಷದ ಅಧಿಕಾರ ತಂದಿದ್ದೀರಿ, ಶ್ರಮ ಪಟ್ಟಿದ್ದೀರಿ, ನಿಮ್ಮ ಶ್ರಮಕ್ಕೆ ಫಲ ಸಿಕ್ಕಿದೆ. ಆ ಫಲದ ಪರವಾಗಿ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರಿಗೆ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಇವತ್ತು ಸಿಕ್ಕಿದೆ. ಇವತ್ತು ನುಡಿದಂತೆ ನಡೆದಿದ್ದೇವೆ. ಇವತ್ತು ನಾವೆಲ್ಲ ಇಲ್ಲಿ ಕೂತಿರೋದು ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಅವರ ಕುತಂತ್ರದಿಂದ ಅವ್ರನ್ನ ರಾಜ್ಯಸಭೆಯಿಂದ ವಜಾ ಮಾಡಿ ಮತ್ತು ಅವ್ರ ಮೇಲೆ ಒಂದು ಕಠಿಣವಾದಂತ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಕಳೆದ 9 ವರ್ಷದಿಂದ ನೆಹರು ಅವರ ಕುಟುಂಬದ ಮೇಲೆ ನಿರಂತರವಾದಂತಹ ಗದಪ್ರವಾಹ ನಡೀತಾ ಇದೆ. RSS ನವರು, ಬಿಜೆಪಿಯವರು ಪ್ರತ್ಯಕ್ಷವಾಗಿ, ಪ್ರಕೋಷ್ಠವಾಗಿ ಕೆಲವು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವಿವಿಧ ರೀತಿ ಅವರ ಅಪಪ್ರಚಾರವನ್ನು ಮಾಡಿ ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡ್ತಾರೆ. ಅವ್ರು ಮಾಡಿದಂತ ಭಾಷಣಗಳಿರ್ಬೋದು, ಅವ್ರು ಮಾಡಿದಂತ ಟೀಕೆಗಳಿಗೆ ಇವತ್ತಿಗೂ ಯಾವ ತರದ ಶಿಕ್ಷೆ ಕೂಡ ಇಲ್ಲ. ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಮಾಡಿದಂತ ಭಾಷಣಕ್ಕೋಸ್ಕರ ಒಂದು ಕುತಂತ್ರ ನಡೆಸಿ ಇವತ್ತು ಅವರನ್ನ ನಮ್ಮ ಲೋಕಸಭೆಯಿಂದ 7 ಲಕ್ಷದಲ್ಲಿ ಗೆದ್ದಂತ ನಾಯಕರನ್ನ ಇವತ್ತು ವಜಾ ಮಾಡಿದ್ದಾರೆ. 224ರಲ್ಲಿ 2024ರಲ್ಲಿ ಅವರಿಗೆ ಬಿಜೆಪಿಯವರಿಗೆ ತಮ್ಮ ಸ್ಥಾನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ಹೊರಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಭಾರತ್ ಜೋಡೋ ಯಾತ್ರೆ ಆದ್ಮೇಲೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಶಕ್ತಿ ಬಂದು ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ
ಅವರ ನಾಯಕತ್ವವನ್ನು ಒಪ್ಕೊಳ್ತಾ ಇದ್ದಾರೆ. ಪ್ರಧಾನ ಮೋದಿಯವರು ಅವರ ಗೌರವ ಅವರ ದಿನೇ ದಿನೇ ಏನ್ ರೀತಿ ಆಗ್ತಾ ಇದೆ ಇದಕ್ಕೆ ನಾನೀಗ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಈ ಚುನಾವಣೆಗಳಲ್ಲಿ ಜನ ಕೊಟ್ಟಂತ ತೀರ್ಪೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಸೊ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ರಾಹುಲ್ ಗಾಂಧಿ ಅವರಿಗೆ ನೀಡಿದಂತ ಜನ ಬೆಂಬಲ ತಾವೆಲ್ಲ ಗಮನಿಸಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಇನ್ ಕರ್ನಾಟಕ ಫ್ರಮ್ ಗುಂಡ್ಲುಪೇಟ್ ಟು ಬಳ್ಳಾರಿ ವೇರ್ ಎವರ್ ವಾಕ್ ಎಲ್ಲಿ ಅವರು ನಡೆದ್ರು ಆ ಭೂಮಿಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅನ್ನೋದನ್ನ ದಾಖಲೆಯನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಗುಂಡ್ಲುಪೇಟೆ ಇರ್ಬೋದು, ನಂಜನಗೂಡು ಇರ್ಬೋದು, ಮೈಸೂರಿಂದ ಇರ್ಬೋದು, ಶ್ರೀರಂಗಪಟ್ಟಣದಿಂದ ಇರ್ಬೋದು, ನಾಗಮಂಗಲದಿಂದ ಇರ್ಬೋದು, ಹಂಗೆ ಎಲ್ಲ ಕಡೆ ಅವರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು ಸಿರಾಯಿಂದ ಹಿಡಿದು ಬಳ್ಳಾರಿ, ಹಿರಿಯೂರು, ಮೊಳಕಾಲೂರು, ಹೀಗೆ ಬಳ್ಳಾರಿ ಆಗಿ ಎಲ್ಲ ಕಡೆ ರಾಯಚೂರು, all constituency wherever he participated and stepped, Congress party has won and it has given a big strength to this country. ಇದನ್ನ ಅವರು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಸೊ ನಮ್ಮ ಹೋರಾಟ ಅವರಿಗೆ ಶಕ್ತಿ ಕೊಡಲು ಮುಂದುವರಿಯುತ್ತದೆ. ಇವತ್ತು ನಾವೆಲ್ಲ ಈ ಒಂದು ಹೋರಾಟ ಅವರಿಗೆ ಧ್ವನಿ ತುಂಬಲು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ, ಅವರಿಗೆ ಶಕ್ತಿ ತುಂಬಲು ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ದೇಶದ ಬಡವರ ಧ್ವನಿ. ಅವರು ಹೇಳಿದ್ದಾರೆ, ಅಟ್ ಎನಿ ಕಾಸ್ಟ್ ಏನೇ ತೊಂದರೆ ಆದ್ರೂ ಸಿದ್ಧ ಇಲ್ಲ, ನನ್ನ ಹೋರಾಟವನ್ನ ಯಾರು ಕೂಡ ಮೊಟಕು ಮಾಡ್ಲಿಕ್ಕೆ ಆಗುದಿಲ್ಲ, ಐ ಆಮ್ ರೆಡಿ ಟು ಪೇ ಎನಿ ಪ್ರೈಸ್ ಫಾರ್ ಇಟ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರ ಧ್ವನಿ ಯುವಕರ ಧ್ವನಿ, ಶ್ರಮಿಕರ ಧ್ವನಿ, ಶೋಷಿತರ ಧ್ವನಿ. ಅವರ ಜನಪ್ರಿಯತೆಯನ್ನ ಇವತ್ತು ಬಿಜೆಪಿಯವರು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವ್ರ ಮೇಲೆ ಒಂದು ಮಾನನಷ್ಟ ಮುಖದ ಮೇಲೆ ಹಾಕಿ ಇಂಥ ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟು 24 ಗಂಟೆ ಒಳಗೆ ಅವ್ರನ್ನ ವಜಾವನ್ನ ಮಾಡೋದು ತಾವೆಲ್ಲ ಗಮನಿಸಿದ್ದೀವಿ. ಸೊ ಅವ್ರಿಗೆ ಇವತ್ತು ಶಕ್ತಿ ಇದು ನಮ್ಗೆಲ್ಲ ಈ ದೇಶಕ್ಕೆ ಶಕ್ತಿ, ನಾಯಕತ್ವಕ್ಕೆ ಶಕ್ತಿ ಕೊಡಲಿಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಅವರ ಪರವಾಗಿ ನೀವು ನಾವು ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ, ಕರ್ನಾಟಕ ರಾಜ್ಯದ ಜನತೆ ಅವರ ಪರವಾಗಿ ಇವತ್ತು ನಾವು ನಿಂತ್ಕೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಕೂಡ 3-4 ಅಕ್ಕಪಕ್ಕ ಬಿಟ್ಟು ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ 3-4 ಜಿಲ್ಲೆಯಲ್ಲಿ ಕ್ಯಾನ್ಸಲ್ ಮಾಡಿಸಿ ಬೆಂಗಳೂರಲ್ಲೇ ಮಾಡಕ್ಕೆ ಹೇಳಿದೆ. ಮಿಕ್ಕಿದ್ದೆಲ್ಲ ಎಲ್ಲ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ. ಆದ್ರಿಂದ ಇವತ್ತು ನಾನು ಆ ಪ್ರಕರಣದ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗುದಿಲ್ಲ. ಇವತ್ತು ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಹೋರಾಟ ಸತತವಾಗಿ ಮುಂದುವರಿಬೇಕು. ನಿಮ್ಮ ಧ್ವನಿ, ನಿಮ್ಮ ಶಕ್ತಿ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ಕಾಪಾಡಲು ಹೋರಾಟ ಮಾಡ್ತಾರಂತ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಬಹಳ ಸದೃಢವಾಗಿ ಬೆಳೀತಾ ಇದೆ, ಅದಕ್ಕೆ ನಾವೆಲ್ಲ ಅವರಿಗೆ ಬೆಂಬಲವನ್ನ, ಸಹಕಾರವನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ಸೊ ಇವತ್ತು ನೀವೆಲ್ಲ ಕೂಡ ಬಂದು ಏನೇ ಕೆಲಸ ಕಾರ್ಯ ಇದ್ರು ಕೂಡ, ನಮ್ಗೇನೇ ಕೆಲಸ ಕಾರ್ಯ ಇದ್ರು ಕೂಡ ನಮಗೆ ಫಸ್ಟ್ ಪಕ್ಷ ಮುಖ್ಯ. ಪಕ್ಷ ಇದ್ರೆ ನಾವು ನೀವೆಲ್ಲ, ಕಾರ್ಯಕರ್ತರಿದ್ರೆ ಪಕ್ಷ, ಪಕ್ಷಕ್ಕೆ ಆಧಾರ ಸ್ತಂಭ ನೀವೆಲ್ಲ ಕಾರ್ಯಕರ್ತರು. ಎಷ್ಟೇ ದೊಡ್ಡ ನಾಯಕ ಆದ್ರೂ ಮೊದಲು ನಾವು ಕಾರ್ಯಕರ್ತರು. ಇದನ್ನು ನಾವು ಗಮನ ಇಟ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡೋಣ. ತಾಳ್ಮೆಯಿಂದ ಇರಿ, ಶಾಂತಿಯಿಂದ ಇರಿ. ಇವತ್ತು 2024ರಲ್ಲಿ ನಾವು ಬಿಜೆಪಿ ಸರ್ಕಾರವನ್ನ ತೆಗಿಬೇಕು. ನಮ್ಮ ಒಗ್ಗಟ್ಟಿನ ಏನು ಒಂದು ವಿರೋಧ ಪಕ್ಷದ ಒಕ್ಕೂಟ ಏನು ಈ ರಾಷ್ಟ್ರದಲ್ಲಿ ಒಂದು ಶೇಪ್, ಹೊಸ
ದಿಕ್ಕನ್ನ ಕೊಡ್ತಾ ಇದೆ. ಅದಕ್ಕೆ ನಾವೆಲ್ಲ ಬೆಂಬಲವಾಗಿ ನಾವು ನಿಂತ್ಕೊಳ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ, ತಾವೆಲ್ಲ ಈ ಸಂದರ್ಭದಲ್ಲಿ ಬಂದದಕ್ಕೆ ನಿಮ್ಗೆ ನಾನು ಅಭಿನಂದಿಸಿ, ಶೀಲೆ ಹೊಡಿಬೇಡಿ, ಅಭಿನಂದಿಸಿ ಈ ನನ್ನ 4 ಮಾತುಗಳನ್ನ ಮಾಧ್ಯಮದ ಮುಂದೆ ನಾನು ಮುಗಿಸ್ತಾ ಇದ್ದೇನೆ. ಬೇರೆ ವಿಚಾರನ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ರಾಹುಲ್ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಗಾಂಧಿ ಕುಟುಂಬ ಮಾತ್ರ ಕಾಂಗ್ರೆಸ್ ಪಕ್ಷವನ್ನ ಒಗ್ಗಟ್ಟಿನಿಂದ ಇಡಲಿಕ್ಕೆ ಸಾಧ್ಯ. ಅದಕ್ಕೆ ಇಡೀ ಕುಟುಂಬ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯನ್ನು ಬಲಪಡಿಸಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟು ಇಡೀ ಭಾರತವನ್ನ ಒಗ್ಗೂಡಿಸಲಿಕ್ಕೆ ಅವರ ಪ್ರಯತ್ನವನ್ನ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ನೀವೆಲ್ಲ ಸೇರಿ ನಾವು ಅವರ ಜೊತೆಯಲ್ಲಿ ಇರೋಣ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಈಗ ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳಂತ ಶ್ರೀ ಸುರ್ಜೇವಾಲ ಅವರು ಮಾಧ್ಯಮನ ಉದ್ದೇಶಿಸಿ ಮಾತಾಡ್ತಾರೆ. प्रदेश कांग्रेस के अध्यक्ष DK शिव कुमार जी, हमारे कुलीग AICC सेक्रेटरी रोजी जोन जी, मयूरा जैन कुमार जी, अभिषेक दत्त जी, फॉर्मर PCC प्रेसिडेंट डॉक्टर परमेश्वर जी, देश पांडे जी, वर्क दिनेश गुंडूराव जी, वर्किंग कमेटी मेंबर मुनियप्पा जी, all the senior leaders of the Congress party, block Congress committee, district Congress committee, Pradesh Congress committee office bearers, honorable ministers, MLAs, ex-MLAs. As the PCC president said, why is Congress party holding this silent protest across the country? Why has Shri Rahul Gandhi been disqualified as a member of parliament? Why is it that BJP and Modi government is refusing, is obstructing, is illegally manifesting Shri Rahul Gandhi from entering and speaking in Parliament of India, the biggest temple of democracy of the country? Shri Rahul Gandhi is not fighting for himself. Shri Rahul Gandhi is also not fighting for the Congress party. Very strange thing I want to tell you. The current fight of Shri Rahul Gandhi is not for the Congress. It is also not for himself. The fight for which Shri Rahul Gandhi has been disqualified is a fight to save the money of people of India, which is there in the banking system and in the banks. Tell me how many of you have bank accounts? Can you raise your hands? आप में से किस किस का बैंक अकाउंट है? आप कृपया हाथ खड़ा करेंगे. You don't have a bank account. Almost everybody. I'm sure all my journalist friends also have bank accounts. But if the money that you have earned and saved with great vigor and difficulty, the scheduled castes of this country, the scheduled tribes of this country, the other backward classes of this country, the poor of this country, the middle of this country, the women of this country, the youth of this country, the ordinary shopkeeper, businessmen of this country, the ordinary salary earner of this country, all of us have bank accounts. We spend what we have to, rest of the salary goes into our bank accounts. The banking system is under attack by Modi government and Bharatiya Janata Party.
And Shri Rahul Gandhi is speaking against that. What did he say in Kolar? All that he said, that Nirav Modi, Ami Modi, Nishal Modi and Mehul Choksi, their uncle, they have swindled 13,000 crore rupees of Punjab National Bank and 13 other banks, including State Bank of India. And why have they been permitted to escape from India? Particularly when they are personally known to Prime Minister Shri Narendra Modi. Shri Narendra Modi took them on a foreign tour as Prime Minister, and in the gold launch scheme, Prime Minister of India calls Mehul Choksi as Hamare Mehul Bhai. So the bank fraudsters, Nirav Modi can go with Prime Minister to foreign shores. Mehul Choksi is addressed by Prime Minister Modi as Hamare Mehul Bhai. They run away with 13,000 crore rupees of your money deposited in the banks. Should they not be questioned? Should Shri Rahul Gandhi, as the principal leader of opposition, not demand that they be brought back and the money of the banks be returned? Vijay Mallya runs away with 9,000 crore rupees. Lalit Modi runs away and escapes to England. Narendra Modi doesn't file a case, his government doesn't file a case for his extradition till today. Sandesharas of Gujarat, they run away with 16,000 crore rupees of banks. Jatin Mehta of Gujarat runs away with 11,000 crore rupees of banks. Do you know what they said in Parliament? In last 3 years alone, banks have lost 2,52,000 crore rupees. Not 1 or 2 rupee, not 1 or 2 lakh rupee. 2,52,000 crore rupees deposited by you in the banks to bank fraudsters. That's what Rahul ji is fighting against. Do you know that the Indian banks where your and my money, where these media friends who get their salary in their bank account every month, their money is deposited. In last 9 years of BJP and Modi government, banks have written off, waived off 10 lakh crore rupees. So 2,52,000 crore rupees of frauds by Nirav Modi, Ami Modi, Nishal Modi, Mehul Choksi, Lalit Modi and many others, Jatin Mehta, Sandesharas and others. 10 lakh crore rupees written off by the bank. Whose money is it? Does it belong to Mr. B.S. Bommai? Or to Nalin Kumar Kapil or to J.P. Nadda ji or to Narendra Modi? No. This matter belongs to him, nor belongs to him. This belongs to people of India, people of Karnataka. And another 12 lakh crore rupees of the banks, number 3, are now NPA. NPA is money that the banks feel cannot be recovered. So 2,52,000 crore lost to bank fraudsters, 10 lakh crore of bank money written off, and another 12 lakh crore in danger of being written off. 24 lakh 52,000 crore rupees of banks are getting wiped out. 24 lakh 50
22,000 crore. That's equivalent to 10-year budget of Karnataka. That's equivalent to, perhaps, and Dr. Saab may know better, the entire budget of Government of India. And perhaps budget will also be less. Should Rahul Gandhi ji not ask this question? Why is Nirav Modi, Ami Modi, Nishal Modi, Lalit Modi, Mehul Choksi, why are they all being permitted to run away with money of yours deposited in the banks? That is the fight, my friends, that Shri Rahul Gandhi is fighting. He is not fighting to be an MP. He is not fighting to rule this country. He is not fighting for the Congress party. He is fighting for SC, ST, OBC, salaried class, women, youth, poor, shopkeepers, small businesses whose money is lying in the banks. Tell me tomorrow, let me ask all of you, if there are no banks tomorrow, how will governments run? Where will you deposit your money? May I ask my media friends, where will your salary go? Where will your salary come from? MLAs are here, ministers are here, ex-MPs, MLCs are here. Small shopkeepers, women who are homemakers, they are all here. Youth is here. If there is no banking system in India, if it fails, collapses, will this country run? This country will also not be able to run. That is why, because Shri Rahul Gandhi is asked in Kola, why have all the bank fraudsters been permitted to run away with money of people, ordinary people deposited in the banks, that he has been disqualified. Because Shri Rahul Gandhi confronted Prime Minister Narendra Modi on the floor of the parliament and asked, there is a small shop in Mauritius, less than perhaps, that's it, this big, 1 square. It has probably 2 or 3 employees. They have pumped in 22,000 crore rupees, one shop, into companies of Mr. Gautam Adani. All that he asked, whose money is it? How can one shop with 2 or 3 employees with multiple companies registered at the same address, that also in Mauritius, invest 22,000 crore? Why are they not investing those 22,000 crore in government securities, in government of India? Nobody is answering. Because if it gets answered, you will know whose money is it, how it was taken. Was it taken from India there and is being brought here? This is what Shri Rahul Gandhi is asking. That's why his voice is being silenced. Should India and Indian government now permit black money to come into India and convert it into white? Modi ji used to say, I will bring back 80 lakh crore and give 15 lakh rupees to everybody. 80 lakh crore never came. 22,000 crore have come into Adani's companies. And perhaps more, we don't even know. And many other such companies, lakhs of crores may have come. All that Shri Rahul Gandhi is asking, whose money is it? Who's investing thousands of crores of this rupees? Where is this money coming from? He asked the Prime Minister sitting across. Because Prime Minister Modi and Bharatiya Janata Party and RSS are perturbed, they have disqualified him. Friends, this silent protest was, and I thank you every congressman and women, every congress worker, my frontal organizations for being here. And this protest is happening across Karnataka's districts and across states. This protest is not for Congress party, this protest is for people of India. Shri Rahul Gandhi is fighting the battle for of people of India. And if we will not fight together, the way you gave BJP a defeating reply, ask every BJP leader, ask their cronies and chamchas,
who are supporting them. Where is 22,52,000 crore rupees of people's money? Where has it gone? That's the answer they have to give. Otherwise, all banks will sink. And if banks will sink, India will not be able to run. So I conclude my words, A, by thanking you, and B, by calling upon each one of you. These are questions that we need to ask every day. From all our friends of the BJP, on the floor, many senior leaders are here, MLAs are here. In reply to the governor's address, after all, it also relates to our money, money of Kannadigas deposited in the banks. You should confront BJP and their B team, the Janata Dal S, and ask them, where has this money gone? They have to answer. And that's the fight that Shri Rahul Gandhi is fighting. And let's take a resolve today, let's take a vow today to stand with people of India like a solid rock that Shri Rahul Gandhi is standing. And each one of us must fight this battle shoulder to shoulder with Shri Rahul Gandhi in order to save India's people, their money and India's economy. Thank you. Jai Hind. Namaskar. ಸೊ ಅದಕ್ಕೆ ಇವತ್ತು ಈ ಒಂದು ಮೌನ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗಿದೆ.